ಏನು ಇನ್ನೂ ಸ್ನಾನ ಮಾಡ್ಲಿಲ್ವಾ? ಆಫೀಸ್ಗೆ ಇವತ್ ಹೋಗಲ್ವಾ? ಹೋಗ್ಬೇಕಕ್ಕ, ಇವತ್ತು ಸ್ವಲ್ಪ ಲೇಟಾಗಿ ಹೋಗೋಣ ಅಂತಿದ್ದೀನಿ. ಏನು ಏನಾಯ್ತು? ಇವತ್ತು ನನ್ನ ಆಫೀಸ್ ಕೋಲಿಗೆ ಮದುವೆ ಇದೆಯಕ್ಕ, ಅದನ್ನ ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗೋಣ ಅಂತಿದ್ದೀನಿ. ನೀನು ಮದುವೆಗೆ ನನ್ನ ಜೊತೆ ಬರ್ತೀಯಾ? ನಿನ್ ಫ್ರೆಂಡ್ ಮದ್ವೆಗೆ ನಾನ್ ಯಾಕೋ, ನೀನ್ ಹೋಗು. ಸರಿ, ಅದನ್ನ ಬಿಡು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಕ್ಕ. ಏನ್ ಹೇಳ್ಬೇಕು ಹೇಳು. ಅದಿಲ್ಲಕ್ಕ, ನಿನ್ನ ಹಸ್ಬೆಂಡ್ ತಿರೋಗಿ 2 ವರ್ಷ ಆಗ್ತಾ ಇದೆಯಲ್ಲ, ನೀನು ಇನ್ನೊಂದು ಮದುವೆ ಆಗು ಅಂತ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಅದಕ್ಕೆ ನೀನು ಉತ್ತರನೇ ಕೊಡ್ತಾ ಇಲ್ಲ. ನೀನು ಏನು ಪ್ಲಾನಲ್ಲಿ ಇದೆಯಾ ಹೇಳು? ನೋಡು, ಮದ್ವೆ ಮಾಡ್ಕೋ ಅಂತ ಅಪ್ಪ ಅಮ್ಮ ಇಬ್ರು ಟಾರ್ಚರ್ ಮಾಡೋದ್ರಿಂದ ತಾನೇ ನಾನೇ ಇಲ್ಲಿಗ್ ಬಂದು ನಿನ್ ಜೊತೆ ಇದೀನಿ. ಇವಾಗ ನೀನು ಅದನ್ನೇ ಹೇಳಕ್ಕೆ ಶುರು ಮಾಡಿದ್ಯಾ? ನಾನ್ ಇಲ್ಲಿರೋದು ಕಷ್ಟ ಆದ್ರೆ ಹೇಳು, ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಎಲ್ಲೋಗ್ತೀಯ ನೀನು? ಎಲ್ಲಾದ್ರೂ ಹೋಗ್ತೀನಿ, ಬಿಟ್ಬಿಡು. ಎಷ್ಟೋ ಹಾಸ್ಟೆಲ್ಗಳಿದೆ, ಅಲ್ಲೋಗ್ ಸ್ಟೇ ಮಾಡ್ಕೋತೀನಿ. ಅಲ್ಲಿ ಹೋದ್ರೆ ಯಾರು ನನ್ನ ಮದುವೆ ಮಾಡ್ಕೊಂತ ಕೇಳಲ್ವಲ್ಲ. ಯಾಕೆ ಈ ಥರ ಮಾತಾಡ್ತೀಯಾ? ನಿನಗೇನು ದೊಡ್ಡ ವಯಸ್ಸಾಗೋಯ್ತು ಇವಾಗ? ಈ ವಯಸ್ಸಲ್ಲಿ ನೀನು ಒಂಟಿಯಾಗಿರ್ಬೇಕಂತ ನಿನಗೇನು ಹಣೆ ಬರ? ನಿನ್ನ ಗಂಡ ತಿರೋಬಿಟ್ರೆ ಅಲ್ಲೇ ನಿನ್ನ ಲೈಫ್ ಮುಗ್ದೋಯ್ತು ಅಂತ ಅರ್ಥನಾ? ನಿನ್ನ ಲೈಫಲ್ಲಿ ನೋಡ್ಬೇಕಾಗಿರೋದು ತುಂಬ ಜಾಸ್ತಿ ಇದೆಯಕ್ಕ. ಸ್ವಲ್ಪ ಆದ್ರೂ ಯೋಚನೆ ಮಾಡು. ಇಲ್ಲ ಕಣೋ, ನನಗೆ 2ನೇ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಚೂರೂ ಇಷ್ಟನೇ ಇಲ್ಲ. ನನ್ನ ಬಿಟ್ಬಿಡು. ನಿನ್ನಿಷ್ಟ ಅಕ್ಕ. ಏನೋ ನನ್ನ ಮನ್ಸಲ್ಲಿ ಅನ್ಸಿದ್ನ ಕೇಳಿದೆ, ಸ್ವಲ್ಪ ಯೋಚನೆ ಮಾಡಿ ನೋಡು. ಅದಿರ್ಲಿ, ನೀನಿನ್ನೂ ಆಫೀಸ್ ಕೊಟ್ಟಿಲ್ವಾ? ಹೋಗ್ಬೇಕು, ಇಲ್ಲಿಂದ 10 ನಿಮಿಷ ತಾನೆ, ನಾನ್ ಆ. ಹೋಗ್ಕೋತೀನಿ. ನೋಡು, ಟೀ ಮಾಡಿದೀನಿ, ಕುಡ್ದು ಹೊರಡು. ಇರಕ್ಕ, ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತು.